ಈ ವಿಡಿಯೋ ನೋಡ್ಕೊಂಡು ಬನ್ನಿ. ಈ ವಿಡಿಯೋ ನೋಡಿದ ಮೇಲೆ ನಿಮಗೊಂದು ವಿಷಯ ಹೇಳಬೇಕು. ವಿಡಿಯೋ ನೋಡಿದ್ರಲ್ವಾ? ಈ ವಿಡಿಯೋದಲ್ಲಿ 2 ಇರುವೆಗಳು ಕೆಳಗೆ ನಿಂತಿರುವ ಇರುವೆಯ ಸಹಾಯ ಪಡೆದು ಮೇಲೆ ಹೋಗ್ತವೆ. ಮೇಲೆ ಹೋಗಿರುವ 2 ಇರುವೆಗಳಿಗೂ ಇದಕ್ಕೆ ಸಹಾಯ ಮಾಡುವ ಅವಕಾಶ ಇತ್ತು. ಆದರೆ ಆ 2 ಇರುವೆಗಳು ಕೆಳಗೆ ನಿಂತಿರುವ ಇರುವೆ ಕಡೆ ಸ್ವಲ್ಪವೂ ತಿರುಗಿ ನೋಡದೆ ಹೋಗ್ತವೆ. ಪಾಪ ಕೆಳಗಡೆ ನಿಂತಿರೋ ಇರುವೆ ಮೇಲೆ ನೋಡುತ್ತಾ ಒಬ್ಬಂಟಿಯಾಗಿ ನಿಂತು ಬಿಡುತ್ತೆ. ನಮ್ಮ ಜೀವನದಲ್ಲೂ ಕೂಡ ಕೆಲವೊಮ್ಮೆ ನಮ್ಮಿಂದ ಸಹಾಯ ಪಡೆದವರೇ ಮೇಲೆ ಹೋದ್ಮೇಲೆ ನಮ್ಮನ್ನು ಮರೆತು ಬಿಡ್ತಾರೆ. ಅವರು ತಿರುಗಿ ನಮಗೆ ಸಹಾಯ ಮಾಡೋದು ಒಂದು ಕಡೆ ಇರಲಿ, ಅಟ್ಲೀಸ್ಟ್ ತಿರುಗಿಯೂ ನೋಡೋದಿಲ್ಲ, ಒಂದು ಚಿಕ್ಕ ಥ್ಯಾಂಕ್ಸ್ ಕೂಡ ಹೇಳೋದಿಲ್ಲ. ನೀವು ಸ್ಕೂಲ್ ಡೇಸ್ ಇರಲಿ ಅಥವಾ ಕಾಲೇಜ್ ಡೇಸ್ನಲ್ಲಿ ಬೇಕಾದ್ರೆ ನೆನಪು ಮಾಡ್ಕೊಳ್ಬೋದು. ಕೆಲವೊಬ್ಬರು ನಮ್ಮನ್ನು ನೋಡಿ ಅಥವಾ ನಮ್ಮಿಂದನೇ ಹೆಲ್ಪ್ ಪಡೆದು ಒಳ್ಳೆ ಮಾರ್ಕ್ಸ್ ತೆಗೆದಿರ್ತಾರೆ. ಆದರೆ ಅವರು ಯಾವತ್ತಾದರೂ ನಿಮಗೆ ನಿನ್ನಿಂದ ನನಗೆ 1-2 ಮಾರ್ಕ್ಸ್ ಜಾಸ್ತಿ ಬಂತು, ನಿನ್ನಿಂದ ನನಗೆ ಹೆಲ್ಪ್ ಆಯಿತು ಅಂತ ಯಾವತ್ತಾದರೂ ಹೇಳಿದ್ದು ನೋಡಿದ್ದೀರಾ? ಖಂಡಿತ ನೋಡಿರಲ್ಲ. ಯಾಕೆಂದರೆ ಇವತ್ತಿನ ಕಾಲನೇ ಹಾಗೆ, ನಮ್ಮಿಂದನೇ ಸಹಾಯ ಪಡೆದಿರ್ತಾರೆ, ಆದರೆ ಮೇಲೆ ಹೋದ್ಮೇಲೆ ನಮ್ಮನ್ನು ಮರ್ತೇ ಬಿಡ್ತಾರೆ. ಹತ್ತಿದ ಏಣಿನ ಯಾವತ್ತೂ ಒದಿಬಾರ್ದು ಅಂತಾರೆ. ಯಾಕೆಂದರೆ ನಾವು ಮೇಲೆ ಇರಲು ಏಣಿ ತುಂಬ ಸಹಾಯ ಮಾಡಿರುತ್ತೆ. ಅದೇ ರೀತಿ ನಮಗೆ ಯಾರ್ಯಾರು ಸಹಾಯ ಮಾಡಿರ್ತಾರೋ ಅವರಿಗೆ ನಾವು ತಿರ್ಗಾ ಸಹಾಯ ಮಾಡದೇ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ಚಿಕ್ಕ ಥ್ಯಾಂಕ್ಸ್ ಹೇಳೋಣ. ಅದೇ ರೀತಿ ನಾವು ಯಾರಿಗಾದರೂ ಸಹಾಯ ಮಾಡುವಾಗ ಸ್ವಲ್ಪ ಯೋಚಿಸೇ ಮಾಡೋಣ. ಯಾಕೆಂದರೆ ಇವತ್ತಿನ ಕಾಲದಲ್ಲಿ ನಮ್ಮಿಂದನೇ ಸಹಾಯ ಪಡೆದು ನಮ್ಮಿಂದನೇ ಮೇಲೆ ಬಂದು ನಮ್ಮನ್ನೇ ಮರೆತು ಬಿಡ್ತಾರೆ. ಅಟ್ಲೀಸ್ಟ್ ತಿರುಗಿ ನಮಗೆ ಒಂದು ಥ್ಯಾಂಕ್ಸ್, ನಿಮ್ಮಿಂದ ನಾನು ಮೇಲೆ ಬಂದೆ ಅಂತ ಒಂದು ಮಾತು ಕೂಡ ಹೇಳೋದಿಲ್ಲ. ಅಷ್ಟು ಹೇಳಿದ್ರೆ ನಮಗೆ ಎಷ್ಟೋ ಸಮಾಧಾನ ಆಗುತ್ತೆ. ಆದರೆ ಹೇಳೋದೂ ಇಲ್ಲ. ನದಿ ದಾಟಿದ ಮೇಲೆ ಅಂಬಿಗೆನ ಮರೆತಂತೆ ನಮ್ಮನ್ನೂ ಮರೆತು ಬಿಡ್ತಾರೆ ಅಲ್ವಾ? ನಿಮಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.